ಹಾ, ತುಂಬಾ ಚೆನ್ನಾಗಿತ್ತು. ಎಮೋಷನಲಿ ಕನೆಕ್ಟೆಡ್, ಹಾರ್ಟ್ ಟಚಿಂಗ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಸಂಬಂಧಗಳ ಬಗ್ಗೆ ಚೆನ್ನಾಗಿ ಎಳ್ದಿದ್ದಾರೆ ರಾಮನಹಳ್ಳಿ ಜಗನ್ನಾಥ್ ಸರ್ ಅವರು. ಎಲ್ಲರೂ ಬಂದು ಮೂವಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತಾರೆ. ಸೊ ತಂದೆ ತಾಯಿ ಸಂಬಂಧ, ತಂದೆ ಮತ್ತೆ ಮಗನ ಸಂಬಂಧ, ತಾಯಿ ಮಗನ ಸಂಬಂಧ ಎಲ್ಲ ತುಂಬಾ ಚೆನ್ನಾಗಿ ನೋಡಿದ್ದಾರೆ. ಸೊ ನಮಗೂ ಆ ಫೀಲ್ ತುಂಬಾ ಅಳುನೆ ಬಂದ್ಬಿಡ್ತು. ಸೊ ಅಷ್ಟು ಚೆನ್ನಾಗಿದೆ. ಪ್ಲೀಸ್ ಎಲ್ಲರೂ ಬಂದು ಮೂವಿ ನೋಡಿ. ಥ್ಯಾಂಕ್ ಯು. ನಿಜಕ್ಕೂ ಇದು ಒಳ್ಳೆಯ ಅತ್ಯುತ್ತಮ ಸಿನಿಮಾ. ಇಲ್ಲಿ ಈ ಸಿನಿಮಾದ ಮೂಲಕ ಪ್ರೆಸ್ ಮೀಡಿಯಾ ಅವ್ರಿಗೆ ಒಳ್ಳೆ ಒಂದು ಮಾರಲ್ ಸಂದೇಶನ ಕಮ್ಯುನಿಕೇಟ್ ಮಾಡಿದೆ. ಜೊತೆಗೆ ಈ ಅರ್ಥಪೂರ್ಣವಾದಂಥ ಸಿನಿಮಾ ಕುಟುಂಬದವರು ಎಲ್ಲರೂ ಕುಳಿತುಕೊಂಡು ನೋಡಿ ಎಂಜಾಯ್ ಮಾಡ್ಬೋದು. ಮತ್ತು ಅದ್ರ ಜೊತೆಗೆ ಒಂದು ಮಾರಲಿಟಿ, ಒಂದು ಮಾರಲ್ ಕಮ್ಯುನಿಕೇಷನ್ ಇದೆ. ಅದರಿಂದ ಇದು ನಿಜಕ್ಕೂ 2026 ಮೊದಲನೇ ಅತ್ಯುತ್ತಮ ಚಿತ್ರ ಅಂತ ಎಲ್ಲರೂ ನೋಡುವಂಥದ್ದೇ. ಇದರಲ್ಲಿ ಯಾವುದೇ ಅಶ್ಲೀಲಗಳಿಲ್ಲ. ಅದರಿಂದ ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಟ್ರಾವೆಲ್ ಇದೆ. ಅವ್ರದ್ದು ರೈಟಿಂಗ್ ಒಳಗೆ ಭಾಳ ಇಷ್ಟ ಆಗೋದು ಏನಂತಂದ್ರೆ ಎಮೋಷನ್ಸ್ನ ಭಾಳ ನೀಟಾಗಿ ರೀಚ್ ಮಾಡಿಸ್ತಾರೆ. ಅಂದರೆ ಆ ಪಾತ್ರ ನಾನು ರಂಜಿತ್ ಕ್ಯಾರೆಕ್ಟರ್ ಮಾಡಬೇಕಾಗಲಿ ಅಥವಾ ಇಲ್ಲಿರುವಂಥ ಪಾತ್ರಗಳಾಗಲಿ, ನಮ್ಮ ಒಳಗೇನು ಎಮೋಷನ್ಸ್ ಇರೋದಿಲ್ಲ, ಆ ಪಾತ್ರದ ಎಮೋಷನ್ಸ್ ಇರೋದಿಲ್ಲ, ಅದು ಆಡಿಯನ್ಸ್ಗೆ ತುಂಬ ನೀಟಾಗಿ ಕನೆಕ್ಟ್ ಆಗೋ ರೀತಿ ಅದನ್ನ ಪ್ರೆಸೆಂಟ್ ಮಾಡ್ತಾ ಇರೋದು, ಅದು ಭಾಳ ಇಷ್ಟ ಆಗೈತೆ. ಅದು ಬಿಟ್ರಪ್ಪ ಅಂದರೆ ಸಿನಿಮಾ ಅದರಲ್ಲಿ ಚಿಕ್ಕದಾಗಿ ಒಂದು ಹ್ಯೂಮರ್ ಇರ್ತದಲ್ಲ, ಅದನ್ನು ಭಾಳ ಚಲೋ ಆಗ್ತದೆ ಸಿನಿಮಾದಾಗ. ಆ್ಯಂಡ್ ಎಸ್ಪೆಷಲಿ ಈ ಸಿನಿಮಾ ಬಹುಶಃ 90s ಕಿಡ್ಸ್ ಯಾರ್ಯಾರು ಇದ್ರಲ್ಲ, ಅಂದರೆ ಎಲ್ರಿಗೂ ಹೋಗೋ ಸಿನಿಮಾ. ಬಟ್ ಅದರ ಸಿನಿಮಾದಾಗ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಆ ಇನ್ಸಿಡೆಂಟ್ ಸುತ್ತ ಏನೋ ಚೇಂಜಸ್ಗಳಾಗ್ತವೆ. ಆ ಇನ್ಸಿಡೆಂಟ್ ಭಾಳಷ್ಟು ಜನ ನಮ್ಮಲ್ಲಿ ಗೊತ್ತಿರ್ತೈತೆ. ಅದು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗ್ತೈತೆ ಯಾವ ಇನ್ಸಿಡೆಂಟು ಏನೋ. ಅದು ನಿಮ್ಮ ವಿವೇಕ ಮತ್ತು ನಿಮ್ಮ ಸೆನ್ಸಿಟಿವಿಟಿ ಬೇರೆಯವ್ರ ಲೈಫ್ನ ನೋಡ್ಕೊಂಡಾಗ ಸುಮಾರಷ್ಟು ಆ ಇನ್ಸಿಡೆಂಟಿಗೆ ಯಾರ್ಯಾರು ಏನೇನೋ ರಿಯಾಕ್ಟ್ ಮಾಡಿರ್ತಾರೆ. ಭಾಳ ಭಾಷಣ ಮಾಡಿರ್ಬೋದು, ಭಾಳ ನೆಗ್ಲೆಕ್ಟ್ ಮಾಡ್ತಾರೆ. ಈ ಸಿನಿಮಾ ನೋಡಿದಾಗ ಆ ಸೆನ್ಸಿಟಿವಿಟಿನ ಕೇಳ್ಕತ್ತದ. ಸೆಕೆಂಡ್ ಹಾಫ್ ಜಾಸ್ತಿ ಹೋಗ್ತಾ ಜಾಸ್ತಿ ಎಮೋಷನಲ್ ಮಾಡ್ತಾರೆ. ಅದು ಬಿಟ್ಟರೆ ಏನು ಹೇಳೋದಂದ್ರೆ ಅದರಲ್ಲಿ ಬರುವಂಥ DBG ಅವರ ಸಾಲ ಆಗಿರುತ್ತೆ. ಸರ್ ತೆಲುಗಿಂದ ಕನ್ನಡ ಫಸ್ಟ್ ಶೋ, ಅದ್ರ ಬಗ್ಗೆ ಏನು? ನೀವು ಹೇಳ್ದಂಗೆ ಫಸ್ಟ್ ಶೋ ನಿಜವಾಗ್ಲೂ ತುಂಬ ಭಯ ಇದೆ. ಜನಗಳದ್ದು ರಿಯಾಕ್ಷನ್ ಹೆಂಗೆ ಕೊಡ್ತಾರೆ ಅಂತ ಭಯ ಇತ್ತು. ಬಟ್ ಎಲ್ಲರೂ ಎಮೋಷನಲಿ ಕನೆಕ್ಟ್ ಆದರು. ಎಲ್ಲರೂ ಆ ಫ್ಲೋನ, ಆ ಜರ್ನಿನ ಎಂಜಾಯ್ ಮಾಡಿದ್ರು. ಅದು ನಂಗೆ ಬೇಕಾಗಿದೆ. ನಮ್ಗೆ ಆ ಒಂದು ಖುಷಿ ಇದೆ. ಸೊ ನಂದು ಇದು ಫಸ್ಟು ಕನ್ನಡ ಸಿನಿಮಾ ಅಥವಾ ಫಸ್ಟ್ ಸಿನಿಮಾ. ಏನಾದ್ರು ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ, ತಿದ್ಕೋತೀನಿ. ತಿದ್ದ ಅವಕಾಶ ಕೊಡಿ, ತಿದ್ಕೊಳ್ಳೋ ಅವಕಾಶ ಕೊಡಿ. ಸ್ವಲ್ಪ ನರ್ವಸ್ ಆಗಿದೆ, ಬಟ್ ಒಂಥರ ಎಮೋಷನಲ್ ಆಗಿದೆ. ಇಟ್ ವಾಸ್ ನೈಸ್. ಅಂದರೆ ನನ್ನನ್ನು ನಾನು ಫಸ್ಟ್ ಟೈಮ್ ಥಿಯೇಟರ್ ನೋಡ್ತಾ ಇರ್ಬೇಕಾದ್ರೆ ನನಗೆ ಖುಷಿ ಆಗ್ತದೆ. ಅದೇ ನಾನು ಎಂಜಾಯ್ ಮಾಡಿದ ಪಾರ್ಟ್ ಬಂದರೆ ನಾನು ಈ ಸಿನಿಮಾನೇ ಎಂಜಾಯ್ ಮಾಡಿದೆ. ಅಂದರೆ ಪ್ರತಿಯೊಂದು ಶೆಡ್ಯೂಲಲ್ಲೂ ಟ್ರಾವೆಲಿಂಗ್ ಅಂತ ಹೇಳ್ತಿದ್ರು. ಆ ಒಂದು ಶೆಡ್ಯೂಲೇ ಚೆನ್ನಾಗಿತ್ತು ನನಗೆ. ಅಂದರೆ ಒಂದ್ಸಲ ಬೆಂಗಳೂರು, ಒಂದ್ಸಲ ಕೊಚ್ಚಿ, ಒಂದ್ಸಲ ಮೈಸೂರು, ಮೇಘಾಲಯ ಅಥವಾ ಟ್ರಾವೆಲ್ ಮಾಡ್ತಾನೆ ಇತ್ತು ಪ್ರತಿ ಶೆಡ್ಯೂಲಲ್ಲೂ. ಅದೇ ಒಂಥರ ತುಂಬ ಲರ್ನಿಂಗ್ ಇತ್ತು, ಒಂಥರ ಎಂಜಾಯ್ಮೆಂಟ್ ಇತ್ತು, ಚೆನ್ನಾಗಿತ್ತು. ಬಟ್ ಎಂಡ್ ಆಫ್ ದ ಡೇ ಸಿನಿಮಾದೊಂದು ಏನು ಜರ್ನಿ ಇದೆಯೋ ಅಥವಾ ಸಿನಿಮಾದಲ್ಲಿ ನೀವೇನೊಂದು ಜರ್ನಿ ನೋಡಿದ್ರು, ಅದು ಟ್ರೂಲಿ ಕನೆಕ್ಟ್ ಆಗೋದು ಎಮೋಷನ್ಸ್. ಆ ಎಮೋಷನ್ ನನ್ನನ್ನು ಈಗ ಕನೆಕ್ಟ್ ಮಾಡಿದೆ. ನಮ್ಮ ಟೀಮ್ ಅವ್ರ ಜೊತೆ ಅಷ್ಟೇ ಅದೇ ಎಮೋಷನ್ ಕನೆಕ್ಟ್ ಆಗಿ ಈ ಸಿನಿಮಾನ ಇಷ್ಟು ಎಮೋಷನಲ್ ಬರಬೇಕು. ವ್ಯಾಲ್ಯೂ ಆಫ್ ಫಾದರ್ ಆ್ಯಂಡ್ ಒಂದು ಫ್ಯಾಮಿಲಿದು ವ್ಯಾಲ್ಯೂ ತಿಳ್ಕೋಬೇಕು, ಎಲ್ಲರೂ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಐ ಥಿಂಕ್ ನಾವು ಅದನ್ನು ರೀಚ್ ಮಾಡಿದ್ದೀವಿ ಅಂತ ಅನ್ಕೋತೀನಿ. ಸರ್, ಈ ಸಿನಿಮಾನ ನನ್ನ ತಂದೆಗೆ ಡೆಡಿಕೇಟ್ ಮಾಡ್ತೀನಿ ಅಂತ ಹೇಳಿದ್ರು. ನಾವಿಲ್ಲ ಅವರ ಅಗಲಿಕೆಯಲ್ಲಿ ಈ ಸಿನಿಮಾ ಮಾಡಿದೆ ಅಂತ ಇವಾಗ ಈಗ ಎಲ್ಲೋ ನಮ್ಮ ತಂದೆನೂ ಜೊತೆ ಕೂತ್ಕೊಂಡು ಸಿನಿಮಾ ನೋಡ್ರು ಅನ್ನೋ ಖುಷಿಲೇ ಇದೆ. ಡೆಫಿನೆಟ್ಲಿ ಮಿಸ್ ಮಾಡ್ಕೋತೀನಿ ಅವ್ರನ್ನ. ಬಟ್ ನನ್ನೊಂದು ಫಸ್ಟ್ ಸಿನಿಮಾ ತೀರ್ಥರೂಪ ತಂದೆಯವರಿಗೆ ಅಂತೆಲ್ಲ ಅವ್ರಿಗೆ ಅರ್ಪಣೆ ಮಾಡಿರೋದು ಒಂದು ಮನಸ್ಸಿನ ಸಮಾಧಾನ ಇದೆ.
ಎಲ್ಲರೂ ಅಂದ್ರೆ ಗೊತ್ತಿಲ್ಲ ನನಗೆ, ಎಲ್ಲರಿಗೂ ತಂದೆ ತಾಯಿ ಪ್ರೀತಿ ಸಿಕ್ಕಿರುತ್ತೆ ಇಲ್ಲೋ ಗೊತ್ತಿಲ್ಲ. ನನಗೆ ಒಂದು ಏಜಲ್ಲಿ ಸಿಕ್ಕಿಲ್ಲ ಅಥವಾ ಇವಾಗ ನಾನು ಮಿಸ್ ಮಾಡ್ಕೋತೀನಿ. ಸೊ ಆ ಥರ ತಂದೆ ತಾಯಿ ಪ್ರೀತಿನ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದಾರೋ ಅವರೆಲ್ಲ ಡೆಫಿನೆಟ್ ನಮ್ಮ ಸಿನಿಮಾ ನೋಡಿ ಕನೆಕ್ಟ್ ಮಾಡ್ಕೊತಾರೆ, ಅವ್ರ ತಂದೆ ತಾಯಿ ಪ್ರೀತಿನ ಹುಡುಕ್ತಾರೆ ಅಂತ ನಮಗೆ ನಂಬಿಕೆ. ತಂದೆಯವರು ಇರೋದಕ್ಕೆ ಸಮಯದಲ್ಲಿ ಜಗನ್ನಾಥ್ ಅವರು ಈ ಸಿನಿಮಾ ಅವರಿಗೆ ಏನು ಹೇಳೋದು? ಅದೇ ಆ ಜರ್ನಿ ನನಗೂ ಗೊತ್ತಿಲ್ಲ, ಹೆಂಗೆ ಕನೆಕ್ಟ್ ಆಯಿತು ಅಂತ ನನಗೆ ಗೊತ್ತಿಲ್ಲ. ಕರೆಕ್ಟಾಗಿ ನಮ್ಮ ತಂದೆ ತೀರೋಗಿ 2023 ತೀರೋಗಿ ಒಂದು 3-4 ತಿಂಗಳಿಗೆ ನಂಗೆ ಇವ್ರು ಸಿಕ್ಕಿದ್ರು. ಆ್ಯಂಡ್ ಸಡನ್ಲಿ ಸಿನಿಮಾ ಬಗ್ಗೆ ನಂದು ತೆಲುಗಲ್ಲಿ ಒಂದು ಸಿನಿಮಾ ನಡೀತಾ ಇತ್ತು. ಆ್ಯಂಡ್ ಅದ್ರ ಜೊತೆಗೆ ಇವ್ರ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ಅಂತ ನನಗೆ ಗೊತ್ತಿಲ್ಲ. ನೋಡ್ತಾ ಜಸ್ಟ್ ಕ್ಯಾಶುಯಲ್ ಮೀಟ್ ಇದ್ದು ಅದು ಇದಕ್ಕಿದ್ದಂಗೆ ಸಿನಿಮಾ ಅಂತ ಆಯಿತು. ಸಿನಿಮಾ ಪ್ರೊಡಕ್ಷನ್ ಅಂತ ಪ್ರೊಡ್ಯೂಸರ್ನ ಮೀಟ್ ಮಾಡಿದ್ದಾಯಿತು, ಅವ್ರ ಜೊತೆ ಒಪ್ಸಿ ಆಯಿತು. ಆ್ಯಂಡ್ ಸಡನ್ನಾಗಿ ಸಿನಿಮಾ ಹತ್ರ ಶುರು ಆಗೋಯಿತು. ಆ್ಯಂಡ್ ಹೋಗ್ತಾ ಜರ್ನಿನೇ ನನ್ನನ್ನು ಒಂಥರ ಬೇರೆ ಥರನೇ ಟ್ರಾವೆಲ್ ಮಾಡಿಸಿದೆ. ಅಂದರೆ ಜಗನ್ ಅವ್ರ ಜೊತೆ ಆಸ್ ಅ ಡೈರೆಕ್ಟರ್ ಅವ್ರು ತುಂಬ ಎಮೋಷ್ನಲ್ ಪರ್ಸನ್ ಆ್ಯಂಡ್ ಎಮೋಷನಲ್ ಕಂಟೆಂಟ್ ಇರೋನ್ನ ಚೆನ್ನಾಗಿ ತೋರಿಸ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಿನಿಮಾದಲ್ಲಿ ತೋರಿಸಿದ್ದಾರೆ. ನನಗೆ ಆ ಒಂದು ಜರ್ನಿಲಿ ಅವ್ರ ಜೊತೆ ಇದ್ದಿದ್ದ ಏನೋ ಆ ಎಮೋಷನಲ್ ವ್ಯಾಲ್ಯೂಸ್ ನಾನು ತಿಳ್ಕೊಂಡಿದ್ದೀನಿ ಅನ್ಸುತ್ತೆ. ಮುಂಚೆ ನನಗೆ ಫ್ಯಾಮಿಲಿದು ಅಷ್ಟು ವ್ಯಾಲ್ಯೂ ಗೊತ್ತಿರಲಿಲ್ಲ, ಬಟ್ ಈಗ ಆಫ್ಟರ್ ಏಜ್ ಅಂತಲೂ ಅನಿಸುತ್ತೆ ಅಥವಾ ನನ್ನ ಸಿಚುವೇಶನ್ ಇರ್ಬೋದು, ಫ್ಯಾಮಿಲಿ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ. ಫೈನಲಿ ಬರೋರಿಗೆ ಏನು ಹೇಳಕ್ಕೆ ಸಿನಿಮಾ ನಂಗೆ ತುಂಬಾನೇ ಖುಷಿ ಇದೆ. ಸಿನಿಮಾ ಫಸ್ಟ್ ಟೈಮ್ ನಾನು ನೋಡಿದಾಗ್ಲೂ ನನಗೆ ತುಂಬ ಖುಷಿಯಾಗಿತ್ತು. ಯಾಕಂದರೆ ಸಿನಿಮಾ ನೋಡಿ ಮುಗಿದ ತಕ್ಷಣ ಜನ ಎಲ್ಲರೂ ಸೈಲೆಂಟ್ ಆಗಿರ್ತಾರೆ, ಯಾಕಂದರೆ ಅಷ್ಟು ಇಮೋಷನಲ್ ಆಗಿದೆ ಸಿನಿಮಾ. ಆ್ಯಂಡ್ ಎಲ್ರಿಗೂ ಇಷ್ಟ ಆಗ್ತಿದೆ ಸಿನಿಮಾ. ಇನ್ನು ಮುಂದೆ ಏನಾಗುತ್ತಂತ ಕಾದು ನೋಡ್ತಿದ್ದೆ. ಯಾಕಂದರೆ ಇಷ್ಟ ಆಗೋದು ಮಾತ್ರ ಅಲ್ಲ, ಎಲ್ಲರೂ ಹೋಗಿ ತಲುಪುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರಿಗೂ ತಲುಪುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಎಷ್ಟೋ ಒಳ್ಳೆ ಸಿನಿಮಾಗಳು ಬರ್ತವೆ ಕನ್ನಡದಲ್ಲಿ, ಆದರೆ ಥಿಯೇಟ್ರಲ್ಲಿ ನೋಡ್ತಾ ಇಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ನಮ್ಮ ಸಿನಿಮಾನೂ ಅಷ್ಟೇ ಚೆನ್ನಾಗಿದೆ, ಬನ್ನಿ ಥಿಯೇಟ್ರಲ್ಲಿ ನೋಡಿ. ಯಾಕಂದರೆ ಏನು ನೋಡುವೆ ಅಂತೂ 1 ವಾರ 2 ವಾರಕ್ಕೇ ಇದು ಸಿನಿಮಾನ ತೆಗ್ದಾಕ್ಬಿಡ್ತಾ ಇದ್ದಾರೆ. ಸೊ ಒಳ್ಳೆ ಸಿನಿಮಾಗಳನ್ನ ಪ್ರಮೋಟ್ ಮಾಡಬೇಕಾಗಿರೋದು ಇನ್ನು ಯಾರೂ ಅಲ್ಲ, ನಮ್ಮ ಜನರೇ. ಸೊ ಬನ್ನಿ ಒಂದ್ಸಲ ನಿಮ್ಮ ಫ್ಯಾಮಿಲಿ ಜೊತೆ ಸಿನಿಮಾ ನೋಡಿ. ಎಲ್ರಿಗೂ ಇಷ್ಟ ಆಗಿದೆ ಈ ಸಿನಿಮಾ, ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಸಿನಿಮಾನ. ಫ್ಯಾಮಿಲಿ ಜೊತೆ ಬಂದರೆ 100% ನೀವು ಒಂದು ಸ್ಯಾಟಿಸ್ಫ್ಯಾಕ್ಷನಲ್ಲೇ ಮನೆಗೆ ಹೋಗ್ತೀರಾ ಅಂತ ಹೇಳ್ತೀನಿ. ಅದು ಅಷ್ಟೇ ಹೇಳೋಕ್ಕಾಗೋದು. ಅದಕ್ಕಿಂತ ಜಾಸ್ತಿ ನೀವು ಒಂದು ಸಿನಿಮಾ ನೋಡಬೇಕು ಮತ್ತು ಇನ್ನು ಜನರೇ ಕಲಿಸ್ಬೇಕಾಗುತ್ತೆ. ಹೆಣ್ಮಕ್ಳಿಗೆ ತಂದೆ ಅಂದ್ರೆ ತುಂಬಾ ಇಷ್ಟ, ಬಟ್ ಇಲ್ಲಿ ಡಿಫ್ರೆಂಟ್. ಹೆಣ್ಮಕ್ಳಿಗೆ ತಂದೆನ ಹುಡುಕಾಟ ಮಾಡುವಂಥದ್ದು, ಇದ್ರ ಬಗ್ಗೆ ಏನು ಹೇಳ್ತೀವಿ? ತಂದೆ ಅನ್ನೋ ಒಂದು ಇಮೋಷನ್ನ ತುಂಬ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ ಯೂಶಲಿ. ಎಲ್ಲ ತಾಯಿ ಪ್ರೀತಿ ಅಂತೀವಿ. ತಂದೆದು ಸ್ಯಾಕ್ರಿಫೈಸಸ್ ನಮಗೆ ಕಾಣಲ್ಲ, ಪ್ರೀತಿ ನಮಗೆ ಕಾಣಲ್ಲ. ಏನಾದರೂ ಬೇಕಂದರೆ ಇವತ್ತಿನ ದಿವಸ ಏನಾದರೂ ನನಗೆ ಮೂಸಂಬಿ ಇಷ್ಟ ಆಗಿದೆ ಅಂದರೆ ನಾಳೆ 3 kg ಮೂಸಂಬಿ ಮನೇಲಿ ಇರ್ತದೆ. ಅದು ಹೆಂಗೆ ಸಡನ್ನಾಗಿ ಅಪಿಯರ್ ಆಗುತ್ತೆ ಅದೆಲ್ಲ ನಮ್ಗೆ ಗೊತ್ತಿರಲ್ಲ. ಆದರೆ ಅಪ್ಪ ಅದು ಇದು ಯೋಚನೆ ಮಾಡ್ಬಿಟ್ಟು ತಂದಿಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ಮನೆಯಲ್ಲಿರೋ ಪ್ರತಿಯೊಂದು ವಸ್ತುನು ತಂದೆಯಿಂದ ಸಂಪಾದನೆ ಮಾಡಿ ತಂದೆ ನಮಗೆ ಒಂದು ಅದೃಷ್ಟ ಕೊಟ್ಟರು ಅಂತಿದೆ. ನಾವು ಸ್ಟಡೀಸಿಂದ ಹಿಡಿದು ಎಲ್ಲ. ಸೊ ಆ ಒಂದು ಪ್ರೀತಿನ ಇಲ್ಲಿ ಹೇಗೆ ತೋರಿಸ್ಬೋದಾಗಿದ್ದೀವಿ ಅಂತ ನೀವು ಬಂದು ನೋಡಬೇಕಾಗುತ್ತೆ. ಆ್ಯಂಡ್ ಆ ಸ್ಯಾಕ್ರಿಫೈಸಸ್ ಹೇಗಿರ್ತವೆ ಅಂತ ನೀವು ಬಂದು ನೋಡಬೇಕಾಗುತ್ತೆ. ಐ ಥಿಂಕ್ ದಟ್ ಇಸ್ ಸಮಥಿಂಗ್ ಡಿಫ್ರೆಂಟ್ ನಮ್ಮ ಸಿನಿಮಾ. ಸೀತಾರಾಮ್ ಮೇಡಮ್ ತುಂಬಾ ಸ್ಕ್ರೀನ್ ಶೇರ್ ಮಾಡಿದ್ದೀರಾ, ಫುಲ್ ಸಿನಿಮಾದಲ್ಲಿ ಇರ್ತೀರಾ ನೀವು ಕೂಡ, ಏನಂತ? ಸಿತಾರಾ ಮ್ಯಾಮ್ ಲಾಸ್ಟಿಗೆ ತುಂಬ ಅಂದರೆ ತುಂಬ ಕ್ಲೋಸ್ ಆಗೋಗ್ಬಿಟ್ಟಿದೆ. ಎಸ್ಪೆಷಲಿ ಮೇಘಾಲಯ ಮತ್ತು ಅಸ್ಸಾಂ ಸೈಡ್ ಹೋದಾಗ ಶೂಟಿಂಗ್ಗೆ ಯಾವಾಗಲೂ ಒಟ್ಟಿಗಿದ್ವಿ, ಟ್ರಾವೆಲ್ ಮಾಡ್ತಾ ಇದ್ದಾಗಲೂ ಒಟ್ಟಿಗಿದ್ವಿ. ಸೊ ಅವರ ಮೈಂಡ್, ಅವರು ವಿತ್ ಥಾಟ್ ಪ್ರಾಸೆಸ್ನ ಶೇರ್ ಮಾಡೋದೇ ಒಂದು ಲಕ್ಕಿ ಅಂತ ಅನಿಸ್ತು ನನಗೆ. ಯಾಕಂದರೆ ಅವ್ರು ಯೋಚನೆ ಮಾಡೋ ವಿಧಾನ ಆಗಿರಲಿ, ಅವರು ಹೆಂಗೆ ಸ್ಕ್ರಿಪ್ಟ್ನ ನೋಡ್ತಾರೆ. ಅವ್ರ ಸೀನಲ್ಲಿ ಆ್ಯಕ್ಚುಲಿ ಗ್ಲಿಸರನ್ನೇ ಹಾಕ್ಕೊಡಲ್ಲ. ಪ್ರತಿ ಸೀನಲ್ಲಿ ಅಳುವಂಥ ಸೀನಲ್ಲಿ ಅವ್ರಿಗೆ ಕಣ್ಣೀರು ಹಾಗೆ ಬಂದ್ಬಿಡುತ್ತೆ. ಸೊ ಇಟ್ಸ್ ವೆರಿ ಇನ್ಸ್ಪೈರಿಂಗ್ ಟು ಮೀ ಆಸ್ ಅನ್ ಆ್ಯಕ್ಟರ್. ಇಟ್ ವಾಸ್ ವೆರಿ ನೈಸ್. ಆಲ್ ದ ಬೆಸ್ಟ್ ಮೇಡಮ್.